ಬ್ರಾಹ್ಮಣ ಪ್ರಸಾದಂ ಅಂತ ಮಾಡಿದ್ವಿ. ಪ್ರಸಾದಂ ಏನು ಅಂದ್ರೆ ಯಾವ್ಯಾವ ದೇವಸ್ಥಾನದಲ್ಲಿ ಏನೇನು ಪ್ರಸಾದ ಕೊಡ್ತಾರೆ ಅದನ್ನೇ ನಾವು ಮೆನು ಆಗಿ ಮಾಡ್ಕೊಂಡು ಮಾಡೋದು. ಈ ಇಡ್ಲಿ ದೋಸೆ ಪೂರಿ ಆತರ ಯಾವುದು ಸಿಗಲ್ಲ. ಚೆನ್ನಾಗಿದೆ, ಫುಡ್ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಒಳ್ಳೆ ಇದೆ. ನಾನು ಬಾಂಬೆಯಿಂದ ಬಂದಿದ್ದು. ಇದು ಬ್ರಾಹ್ಮಣ ಪ್ರಸಾದ ನಾನು ತುಂಬಾ ಕೇಳಿದ್ದೇನೆ ಇನ್ಸ್ಟಾ ಅಲ್ಲಿ, ಸೋಷಿಯಲ್ ಮೀಡಿಯಾ ಅಲ್ಲಿ. ಸರ್ ನಮಸ್ತೆ, ನನ್ನ ಹೆಸರು ಸುಮನ್ ಭಾರದ್ವಾಜ್ ಅಂತ. ಇದು ಬ್ರಾಹ್ಮಣ ಪ್ರಸಾದಂ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 2 years ಆಗ್ತಾ ಬಂತು. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪಾರ್ಕ್ ಹತ್ರ, ಅದೆಲ್ರಿಗೂ ಗೊತ್ತಿದೆ. ಅದಾದ್ಮೇಲೆ ಊಟ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಬಾಳೆ ಎಲೆ ಊಟ ಸ್ಟಾರ್ಟ್ ಮಾಡಿದೀವಿ. ಬ್ರಾಹ್ಮಣ ಪ್ರಸಾದಂ ಅಂತ ಏನಕ್ಕೆ ಹೆಸರು ಬಂತು ಅಂದ್ರೆ, ಬ್ರಾಹ್ಮಣ ಅಂದ್ರೆ ನಾವು ನಮ್ಮ ಸ್ಟೈಲ್ ಅಲ್ಲಿ ಮಾಡೋದ್ರಿಂದ ಬ್ರಾಹ್ಮಣ ಅಂತ ಹೆಸರಿಟ್ಟಿದ್ವಿ. ಲೈಕ್ ಈ ಆನಿಯನ್, ಗಾರ್ಲಿಕ್ ಮತ್ತೆ ಪ್ಯೂರ್ ಸಾತ್ವಿಕ್ ಫುಡ್, ಯಾವುದೇ ರೀತಿ ಈ ಕಲರ್ಸ್ ಆಗ್ಲಿ, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗ್ಲಿ, ಪ್ರಿಸರ್ವೇಟಿವ್ಸ್ ಆಗ್ಲಿ ಆತರ ಯಾವ್ದು ಯೂಸ್ ಮಾಡಲ್ಲ. ಏನು ಅಂದ್ರೆ ಈ ಕಣ್ಣಿಗೆ ಹಿತ ಕೊಡೋಕ್ಕಿಂತ ಮನಸ್ಸಿಗೆ, ಹೊಟ್ಟೆಗೆ ಹಿತ ಕೊಡುವಂತ ಒಂದು ಕಾನ್ಸೆಪ್ಟ್ ಮಾಡಿ ಬ್ರಾಹ್ಮಣ ಪ್ರಸಾದಂ ಅಂತ ಮಾಡಿದ್ವಿ. ಪ್ರಸಾದಂ ಏನು ಅಂದ್ರೆ ಯಾವ್ಯಾವ ದೇವಸ್ಥಾನದಲ್ಲಿ ಏನೇನು ಪ್ರಸಾದ ಕೊಡ್ತಾರೆ ಅದನ್ನೇ ನಾವು ಮೆನು ಆಗಿ ಮಾಡ್ಕೊಂಡು ಮಾಡೋದು. ಈ ಇಡ್ಲಿ ದೋಸೆ ಪೂರಿ ಆತರ ಯಾವ್ದು ಸಿಗಲ್ಲ. ಸೊ ಅದಕ್ಕೆ ಅದು ಪ್ರಸಾದಂ ಅಂತಿದೆ. ಆಮೇಲೆ ಬೆಳಗ್ಗೆ 8 ರಿಂದ 10 ಪ್ರಸಾದ ಅಂತ ಏನ್ ಕೊಡ್ತೀವಿ ಅದನ್ನ ದೇವರಿಗೆ ನೈವೇದ್ಯ ಮಾಡಿ ಕೊಡ್ತೀವಿ. ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು. ನರಸಿಂಹ ಸಾಲಿಗ್ರಾಮ, ಶ್ರೀಚಕ್ರ ಮತ್ತೆ ಚಂದ್ರಮೌಳೇಶ್ವರಗೆ 3ಕ್ಕೂ ನೈವೇದ್ಯ ಮಾಡಿ ಅದನ್ನ ತಗೊಂಬಂದು ಎಲ್ರಿಗೂ ಸರ್ವ್ ಮಾಡ್ತೀವಿ. ಅದಕ್ಕೆ ಪ್ರಸಾದಂ, ಬ್ರಾಹ್ಮಣ ಪ್ರಸಾದಂ ಅಂತ ಹೆಸರಿಟ್ಟಿದೀವಿ. ಪುಳಿಯೋಗರೆ, ವೆಣ್ಪೊಂಗಲ್ಲು, ಪಂಚಾಮೃತ, ರಸಾಯನ ಹೊರಗಡೆ ನಾರ್ಮಲ್ ಹೋಟೆಲ್ ಅಲ್ಲಿ ಏನೇನು ಸಿಗುತ್ತೆ ಅವೆಲ್ಲ ಯಾವುದು ನಮ್ಮ ಹತ್ರ ಸಿಗಲ್ಲ. ನಮ್ಮ ಹತ್ರ ಸಿಗೋದು ಯಾವುದು ಹೊರಗಡೆ ಸಿಗಲ್ಲ. ಸೊ ಯೂನಿಕ್ ಆಗಿ ದೇವಸ್ಥಾನದಲ್ಲಿ ಏನೇನು ಕೊಡ್ತಾರೆ ಅದನ್ನೇ ಪ್ರಸಾದ ಮೆನು ಮಾಡ್ತೀವಿ. ಮಾರ್ನಿಂಗ್ 8 to 10 ಅದು ಪ್ರಸಾದ ಅಂತ ಏನ್ ಕರಿತಾ ಇದೀವಿ, ಅದು ಬೆಳಗ್ಗೆ 8 ರಿಂದ 10 ಮಾತ್ರ ಸಿಗೋದು. ಅದಾದ್ಮೇಲೆ 12 ರಿಂದ 3 ಊಟ ಸ್ಟಾರ್ಟ್ ಮಾಡ್ತೀವಿ. ಊಟಕ್ಕೆ ಬುಕ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ, ಮಸ್ಟ್ ಅಂಡ್ ಶುಡ್. ಯಾಕಂದ್ರೆ ಸೀಟ್ ಸಿಗಲ್ಲ. ಒಂದಿನ ಬಿಫೋರ್ ನೀವು ಎಷ್ಟು ಜನ ಬರ್ತೀರಾ, ನಿಮ್ಮ ಹೆಸರು, ಎಷ್ಟು ಗಂಟೆಗೆ ಬರ್ತೀರಾ, ನಂಗೊಂದು ವಾಟ್ಸಪ್ ಮೆಸೇಜ್ ಮಾಡಿದ್ರೆ 8050830446 ಈ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್. ಇನ್ ಕೇಸ್ ನಾನು ಫೋನ್ ರಿಸೀವ್ ಆಗಲಿಲ್ಲ ಅಂದರೆ ವಾಟ್ಸಪ್ ಮೆಸೇಜ್ ಮಾಡ್ಬಿಟ್ರೆ ನಾವು ಅಲ್ಲಿ ಕನ್ಫರ್ಮೇಶನ್ ಮಾಡ್ತೀವಿ. ಆ ಟೈಮ್ಗೆ, ಎಕ್ಸಾಕ್ಟ್ ಟೈಮ್ಗೆ ಇದ್ಬಿಟ್ರೆ ಅರ್ಧ ಗಂಟೆ ಒಂದೊಂದು ಬ್ಯಾಚ್ ನಡೆಯುತ್ತೆ. ಸೊ ಅದು ಆ ಟೈಮ್ಗೆ ಇದ್ಬಿಟ್ರೆ ನಾವು ಹೆಸರು ಕರಿತೀವಿ, ಆ ಟೈಮ್ಗೆ ಇದ್ಬಿಟ್ರೆ ಬಿಡ್ತೀವಿ. ಲೇಟ್ ಆದ್ರೆ ಒಂದು ಸ್ವಲ್ಪ ಕಷ್ಟ. ಏನಿರುತ್ತೆ ಲಂಚಲ್ಲಿ ಟಿಪಿಕಲ್ ಬಾಳೆ ಎಲೆ ಊಟ ಸರ್. ಮದುವೆ ಮನೆ ಊಟ ಮನೇಲಿ ಕೂತ್ಕೊಂಡು ತಿಂದ್ರೆ ಹೇಗಿರುತ್ತೆ ಆ ಥರ ಮಾಡ್ತಾ ಇದೀವಿ. ಆಮೇಲೆ ಎವ್ರಿ ಮಂಡೇ ವೀಕ್ ಆಫ್ ಇರುತ್ತೆ ನಮ್ಮದು. ಮಂಡೇ ರಜಾ ಇರುತ್ತೆ. ಮಂಡೇ ಯಾರು ಬರಕ್ಕೆ ಹೋಗ್ಬಿಡಿ. ಅದು ಬಿಟ್ಟರೆ ಟ್ಯೂಸ್ಡೇ ಟು ಸಂಡೇ ಆಸ್ ಯೂಶುವಲ್ ಇರುತ್ತೆ. ಸರ್ ರೆಸ್ಪಾನ್ಸು ದೇವರ ಆಶೀರ್ವಾದ ತುಂಬ ಚೆನ್ನಾಗಿದೆ. ನಾವು ಏನು ಯಾವುದೇ ರೀತಿ ಏನು ಪಬ್ಲಿಸಿಟಿ ಅದೇನು ಮಾಡ್ದಿರನೇ ಜನ ಅವರು ಬಾಯಿಂದ ಬಾಯಿಗೆ ಹೋಗಿ ಹಬ್ಬಿ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ನಾವು ಅದನ್ನು ಉಳಿಸ್ಕೋಬೇಕಷ್ಟೆ. ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಮಾತ್ರ, ರಾತ್ರಿ ಈಗ ಸದ್ಯಕ್ಕೆ ಯಾವುದು ಏನು ರಾತ್ರಿ ಮಾಡ್ತಿಲ್ಲ. ಯಾಕೆಂದ್ರೆ ಸ್ಪೇಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವು ರಾತ್ರಿ ಏನು ಪ್ಲಾನ್ ಮಾಡಿಲ್ಲ. ತುಂಬಾ ಜನ ಕೇಳ್ತಾ ಇದ್ದಾರೆ ರಾತ್ರಿನೂ ಸ್ಟಾರ್ಟ್ ಮಾಡಿ ಅಂತ. ಸೊ ಆದಷ್ಟು ಬೇಗ ಮಾಡ್ತೀವಿ. ಆಮೇಲೆ ನಮ್ದು ವಿಶೇಷತೆ ಏನು ಅಂದ್ರೆ ನಮ್ದು ಡೈಲಿ ಮೆನು ಚೇಂಜ್ ಆಗ್ತಾ ಹೋಗುತ್ತೆ. ಇವತ್ತು ತಿಂದಿರೋದು ನೀವು ಮತ್ತೆ ತಿನ್ಬೇಕು ಅಂದ್ರೆ ಆಲ್ಮೋಸ್ಟ್ ಒಂದು 25 to 28 days ಕಾಯ್ಬೇಕಾಗುತ್ತೆ. ಮೆನು ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿದ್ರೆ ನಾಳೆ ಮೆನು ಇವತ್ತು ಅಪ್ಡೇಟ್ ಮಾಡ್ತೀವಿ, ನೋಡ್ಕೋಬಹುದು. ಅವ್ರೆಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲದೆ ಇರೋರು ಅಗೇನ್ ನಾನು ನಂಬರ್ ಹೇಳಿದ್ದೀನಲ್ಲ, ಆ ನಂಬರ್ಗೆ ಹಾಯ್ ಮೆನು ಅಂತ ಒಂದು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಗ್ರೂಪ್ ಲಿಂಕ್ ಬರುತ್ತೆ. ಅದಕ್ಕೆ ಜಾಯಿನ್ ಆದ್ರೆ ನಾಳೆ ಮೆನು ಇವತ್ತು ಅಪ್ಡೇಟ್ ಮಾಡ್ಬಿಡ್ತೀವಿ. ಮಧ್ಯಾಹ್ನ ಊಟದ್ದು, ಬೆಳಗ್ಗೆ ತಿಂಡಿದ್ದು, ಡೈಲಿ ಮೆನು ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು ನಮ್ಗೆ ಬಂದಿರೋರು ಹೇಳಿದ್ರಲ್ಲಿ ಇದೇ ತರ ತುಂಬಾ ಜನ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಮ್ಗೆ ಖುಷಿನೇ ಮಾಡೋದು. ಬಟ್ ಏನು ಅಂದ್ರೆ ಕ್ವಾಲಿಟಿ ಮಿಸ್ ಮಾಡಿ ನಮಗೂ ಕೆಟ್ಟ ಹೆಸರು ತಗೊಂಡ್ಬರ್ಬಾರ್ದು. ನಮ್ಗಿರೋದು ಬನಶಂಕರಿ ಸೆಕೆಂಡ್ ಸ್ಟೇಜ್ BDA ಕಾಂಪ್ಲೆಕ್ಸ್ ಹತ್ರ ಬ್ರಾಹ್ಮಣ ಪ್ರಸಾದಂ, ಇದೊಂದೇ ಬ್ರಾಂಚು, ಬೇರೆ ಇನ್ಯಾವುದೂ ಇಲ್ಲ. ಸರ್ ಬನಶಂಕರಿ ಸೆಕೆಂಡ್ ಸ್ಟೇಜ್ BDA ಕಾಂಪ್ಲೆಕ್ಸ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅಲ್ಲಿ ಬಂದು ಏನು ನಂದಿನಿ ಬೂತ್ ಇಲ್ಲ ಅಂದ್ರೆ ಜೆ ಕ್ಯೂಬ್ಸ್ ಅಂತ ಏನಾದ್ರು ಕೇಳಿದ್ರೆ, ಇಲ್ಲ ಆನಂದ್ ಸ್ವೀಟ್ಸ್ ಬ್ಯಾಕ್ ಸೈಡ್ ರೋಡ್, ಇಲ್ಲ ವಿಶ್ವೇಶ್ವರಪುರ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಅಂತ ಕಾಲೇಜ್ ಇದೆ, ಅದ್ರ ಎದುರುಗಡೆನೆ ನಮ್ದಿರೋದು. ಸೊ ಅಲ್ಲಿ ಕೇಳಿದ್ರೆ, ಅಲ್ಲಿ ಬನಶಂಕರಿ ಇದು BDA ಕಾಂಪ್ಲೆಕ್ಸ್ ಹತ್ರ ಬಂದು ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ನಮ್ಮ ಹೆಸರು ಗೋಪಾಲ್ ಅಂತ. ಆ್ಯಂಡ್ ಬ್ರಾಹ್ಮಿನ್ ಪ್ರಸಾದಂ ನಾವು ವಿಸಿಟ್ ಮಾಡಿದ್ದೀವಿ. ದಿಸ್ ಇಸ್ ಮೈ ಸೆಕೆಂಡ್ ಟೈಮ್.
and I like the food very much because it is a traditional food. Okay, and it is belongs to all the tradition, and food is good based on the tradition and Brahmins. So I like the food very much. Okay, and this is my second time which I am visiting this hotel. ಚೆನ್ನಾಗಿದೆ ಫುಡ್, ತುಂಬ ಚೆನ್ನಾಗಿದೆ, ಟೇಸ್ಟ್ ಒಳ್ಳೆ ಇದೆ. ಓಕೆ, ಆಲ್ ದ ವೆರೈಟೀಸ್ ಆಫ್ ಫುಡ್ ವಿಚ್ ಐ ಲೈಕ್. ಥ್ಯಾಂಕ್ ಯು. ನನ್ನ ಹೆಸರು ಶೈಲೇಶ್ ತಲ್ವಾರ್ ಅಂತ. ನಾನು ಬಾಂಬೆಯಿಂದ ಬಂದಿದ್ದು. ಇದು ಬ್ರಹ್ಮಣ್ಣ ಪ್ರಸಾದಂ ನಾನು ತುಂಬ ಕೇಳಿದ್ದೇನೆ ಇನ್ಸ್ಟಾಲಿ, ಸೋಷಿಯಲ್ ಮೀಡಿಯಲ್ಲಿ. ಇದು ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದು. ಅದಕ್ಕೆ ಈಗ ಟೇಸ್ಟ್ ಮಾಡಿ ನನಗೆ ಚೆಂದ ಆಗಿದೆ ಊಟ. ನೀವು ಬೆಂಗಳೂರಲ್ಲಿದ್ರೆ ಬ್ರಾಹ್ಮಣ ಪ್ರಸಾದಂಗೆ ಹೋಗಿ ಬಾಳೆ ಎಲೆ ಊಟವನ್ನ ಸವಿಯಿರಿ. ಹಾಗೆ ಊಟ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ.